ಇವತ್ತೇನಾಗ್ತಾ ಇದೆ, ರೆಡಿಮೇಡ್ ಪ್ರಸಾದ ಅವೈಲಬಲ್ ಇನ್ ದಿ ಫಾರ್ಮ್ ಆಫ್ ಎ ಪ್ಲಾಸ್ಟಿಕ್ ಕವರ್ ಫಾರ್ 10 rupees. ಸೊ ಯು ಆರ್ ಟ್ರೈಂಗ್ ಟು ಬೈ ದಿ ಪ್ರಸಾದ. ಅರ್ನಿಂಗ್ ಇಲ್ಲ, ಕಾಯಕದಿಂದ ಬಂದಿಲ್ಲ, ದಾಸೋಹಕ್ಕಿಡ್ಲಿಲ್ಲ. ನಮ್ಮಲ್ಲಿ ಚೆನ್ನಾಗಿದೆ, ಶಿವ ಕಣ್ಬಿಟ್ಟು ನೋಡಿದ್ದಾನೆ, ನಮ್ಮ ಪೂರ್ವಜರು ಮಾಡಿದ ಪುಣ್ಯ, ದೇವರು ನನಗೆ ಚೆನ್ನಾಗಿಟ್ಟಿದ್ದಾನೆ, ತುಪ್ಪ ಇದೆ ಮನೆಯಲ್ಲಿ, ಯೋಚನೆ ಮಾಡಬೇಕಾಗಿಲ್ಲ. ಉತ್ತಮ ಜನರನ್ನು ಕರೆದಿದ್ದೀನಿ, ರುಚಿಯಾದ ಒಂದು ಆಹಾರವನ್ನು ಮಾಡಿದ್ದೀನಿ, ದೇವ್ರ ಮುಂದೆ ಇಟ್ಬಿಟ್ಟು ಕೈನ ಹಿಂಗಂದ್ಬಿಟ್ಟು ತೊಗೊಳಪ್ಪ ಅಂತ ಅಂದ್ಬಿಟ್ಟು ಅದನ್ನು ನಾವು ತಿಂದ್ಬಿಡೋದು ಪ್ರಸಾದ ಆಗಲಿಲ್ಲ. ಬಸವಣ್ಣವ್ರು ಅದಕ್ಕೆ ಹೇಳ್ತಾರೆ, ನಾಯಿಯ ಮೊಲೆಯಲ್ಲಿರ್ತಕ್ಕಂಥ ಹಾಲು ಪಂಚಾಮೃತಕ್ಕಲ್ಲ ಅಂತ. ನ್ಯಾಯವಾದ ದುಡ್ಡಿನನ್ನು ನೀವು ಸಂಪಾದನೆ ಮಾಡಿಲ್ಲವೆಂತಾದರೆ, ಅದರಿಂದ ನೀವು ಆ ಕಾಯಕದಿಂದ ಬಂದಂಥ ಗಳಿಕೆ ಇಲ್ಲ ಅಂತಾದರೆ, ಅಂತಹ ಗಳಿಕೆಯಿಂದ ನೀವು ದಾಸೋಹಕ್ಕಿಟ್ರೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ನಿಮ್ಮ ಹತ್ತಿರ ಬಂದು ಒಂದು ಚೂರು ಕೂಡ ನೋಡೋದಿಲ್ಲ. ಅದು ನೋಡಿ ತಿಂದಿದ್ದಲ್ದಲ್ಲೇ ಮಿಕ್ಕಿದ್ದಾಗ್ದಲ್ಲೇ ಅದು ಪ್ರಸಾದ ಆಗಲ್ಲ. ಅಂತಹ ಪ್ರಸಾದವನ್ನೇನಾದರೂ ನೀವು ದಿನನಿತ್ಯ ತಿನ್ನುವಂತಾದರೆ ಭಗವಂತ ಹೇಳ್ತಾನೆ, ನೀವು ಮಾಡೋದೆಲ್ಲ ಮಾಡ್ತಾ ಇರಪ್ಪ, ನನಗೂ ಒಂದು ಟೈಮ್ ಬರುತ್ತೆ, ಐ ಸಿ ಯು ಅಂತಾನೆ. ಅದೇ ಐ ಸಿ ಯು. ನಿಮ್ಗೆ ಅನಿಸಿರುತ್ತೆ, ಸಾಹೇಬ್ರೆ ನೀವೇನೋ ಹೇಳ್ತೀರಿ, ನಮ್ಮ ಕಣ್ಣು ಮುಂದೆನೇ ಇದ್ದಾನೆ, ಹೋದ ವರ್ಷ ಸ್ವಿಫ್ಟ್ ಕಾರು, ಈ ವರ್ಷ ಬೆನ್ಸ್ ಕಾರು, ಏನೂ ಆಗಲೇ ಇಲ್ವೇ ಅವನಿಗೆ, ನಾವು ಅದೇ ಸೈಕಲ್ನಾಗ ಅಡ್ಡಾಡ್ತಿದ್ದೀವಿ. ಆವಾಗ ಭಗವಂತ ಹೇಳಿದ್ದು ಐ ಸಿ ಯು ಅಂತ. ಕನಕದಾಸರು ಹೇಳ್ತಾರೆ, ಯಾರೂ ಸಂಗಡ ಬಾಹೋರಿಲ್ಲ. ಆಗಿನ ಕಾಲದ ಐ ಸಿ ಯುನ ಅವರು ವರ್ಣನೆ ಮಾಡ್ತಾರೆ. ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರು, ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು. ಯಾರೂ ಸಂಗಡ ಬಾಹೋರಿಲ್ಲ. ಸ್ನೇಹಿತರೆ, ಮಕ್ಕಳು ಫಾರಿನಲ್ಲಿರೋರಿಗೆ ಗೊತ್ತಿರುತ್ತೆ, ಇಲ್ಲಿರೋರಿಗೆ ಹೆಂಗೆ ದುಡ್ಡು ಕಳಿಸೋದು ಅಂತ. ಇಲ್ಲಿಂದ ನಮ್ಮ ರೂಪಾಯಿ ನಡೆಯಂಗಿಲ್ಲ. ಇಲ್ಲಿ ನೀವು ಹೋಗಿ ಒಂದು ಕಂಪನಿ ಇರುತ್ತೆ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಅಂತ. ಆ ಕಂಪ್ನಿಗೆ ಹೋಗಿ ರೊಕ್ಕ ಕೊಡಬೇಕು. ನೀವು 100 ರೂಪಾಯಿ ಕೊಟ್ಟರೆ ಅವ್ರ ಲೆಕ್ಕಾಚಾರದಲ್ಲಿ 1 ರೂಪಾಯಿ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಡಾಲರ್ನಲ್ಲಿ. ಇವತ್ತು ಅಲ್ಲಿಗೆ ಬಂದು ತಲುಪಿದ್ದೀವಿ ನಾವು. 80 ರೂಪಾಯಿ ನಾವು ಇಲ್ಲಿ ಕೊಟ್ಟರೆ ಅಲ್ಲಿ $1 ಸಿಕ್ದಂಗೆ. ನೀವು ಕಷ್ಟಪಟ್ಟು ಇಲ್ಲೆಲ್ಲ ಮಾಡಿ ಸಂಕ್ರಾಂತಿಗೆ ಎಲ್ಲ ಮಾಡಬೇಕಾದ್ದೆಲ್ಲ ಮಾಡಿ, ಪೈರು ತೆಗೆದು ಪಚ್ಚೆ ತೆಗೆದು ಗವಿಸಿದ್ದೇಶ್ವರನ ಮಠಕ್ಕೆ ಕೊಟ್ಟು, ಉಳಿದಿದ್ದು ಮಳಿದಿದ್ದೆಲ್ಲ ರೆಡಿ ಮಾಡಿ, ನಿಮ್ಮನೆಗೆ ಒಂದಿಷ್ಟು ಕೊಂಡು ಮಿಕ್ಕಿದ ದುಡ್ಡನ್ನು ಮಾಡಿ, ನನ್ನ ಮಗ ಅಲ್ಲಿ ಚೆನ್ನಾಗಿದ್ದಾನೆ, ನನ್ನ ಮಗಳು ಚೆನ್ನಾಗಿದ್ದಾನೆ ಅಂತ ಕಳಿಸ್ಕೊಡ್ತೀರಿ. ಅವರು ಅಲ್ಲಿ ಚೆನ್ನಾಗಿರ್ತಾರೆ, ಉತ್ತಮವಾಗಿರ್ತಕ್ಕಂಥವ್ರು ಉತ್ತಮವಾಗಿ ವಾಪಸ್ ಬರ್ತಾರೆ. ಅಲ್ಲಿಗೇನಾಯಿತು, ಇಲ್ಲಿ ದುಡಿದಂಥ ಹಣವನ್ನು ಅಲ್ಲಿಗೆ ಕಳಿಸ್ಬೇಕಾದಾಗ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಅನ್ನೋದ್ರ ಮುಖಾಂತರ ಕಳಿಸಿದ್ವಿ. ಅಲ್ಲಿಗೆ ಕಳ್ಸೋಕ್ಕೆ ಯಾವ ಮನಿ ಯೂನಿಯನ್ ಟ್ರಾನ್ಸ್ಫರ್ ಇದೆ ರೀ? ಅಲ್ಲಿಗೆ ಬರ್ತೀರಾ ಅಂತ ಕೇಳಿದ್ನಲ್ಲ, ಅಲ್ಲಿ ರೂಪಾಯಿ ನಡೆಯೋಂಗಿಲ್ಲ. ಮತ್ತೆಲ್ಲಿಗೆ ಕಳಿಸೋದು ನಾವಾಗ? ಏನು ಕಳಿಸೋದು? ಏನು ತಗೊಂಡು ಹೋಗ್ಬೋದು ಇಲ್ಲಿಂದ? ಒಂದು ಮಗು ಇವತ್ತು ಈ ಕ್ಷಣ ಜನನವಾಯಿತು ಅಂತಂದರೆ ಅಲ್ಲಿ ಸಿಸ್ಟಮ್ ಹೆಂಗಿದೆ ಅಂದರೆ, ಅದಕ್ಕೆ ರಿಟರ್ನ್ ಟಿಕೆಟ್ನ, ಪಾಸ್ಪೋರ್ಟ್ನ ರೆಡಿ ಮಾಡಿ ಕೊಟ್ಬಿಟ್ಟೇ ಕಳಿಸಿರ್ತಾರೆ. ಅದು ನಮಗೆ ಡೇಟು ಟೈಮು ಅಷ್ಟೇ ಗೊತ್ತಿಲ್ಲ. ಮತ್ತು ಆ ಫ್ಲೈಟ್ ಇದೆಯಲ್ಲ, ಆ ಫ್ಲೈಟ್ ಯಾವತ್ತೂ ಒಂದು ದಿನನೂ ಒಂದು ಕ್ಷಣನೂ ನಿಲ್ಲೋದಿಲ್ಲ, ಲೇಟ್ ಆಗೋದಿಲ್ಲ. ದಾಸರು ಹೇಳಿದ್ರು, ಅಂತಕನ್ನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ ಅಂತ. ಯಮನ್ ಭಟ್ರಿಗೆ ಮದುವೆ ಮನೆ ಇದೆ ಕಣೋ, ಹೆಣ್ಣನ್ನು ನಾನು ದಾರ ಎರೆದು ಕೊಟ್ಬಿಟ್ಟು ಕನ್ಯಾ ಪುಣ್ಯ ತೆಗೆದುಕೊಂಡು ಕನ್ಯಾದಾನ ಮಾಡಿದ ಪುಣ್ಯ ತೊಗೊಂಡು ಬರ್ತೀನಿ ಅಂದರೆ, ಪರವಾಗಿಲ್ಲ, ಅದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ, ನಡಿ ಅಂತಾನೆ. ಮಕ್ಕಳು ಹಾಲು ಕುಡಿತಿದೆ ಕಣೋ, ಕುಡಿಸ್ಬಿಟ್ಟು ಬರ್ತೀನಿ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾನೆ, ತಾಯಿನ ಎತ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಅಂತಕನ್ನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ ಅಂತ ಹೇಳಿದ್ರು ದಾಸರು, ಎಚ್ಚರಿಸಿದ್ರು ನಮಗೆ. ಹಾಗಾದರೆ ಏನು ತಗೊಂಡು ಹೋಗ್ಬೋದು ಸರ್ ನಾವು? ಅಲೆಕ್ಸಾಂಡ್ರು ತನ್ನ ಸಮಾಧಿಯಿಂದ ಒಂದು ಕೈಯನ್ನು ಹೊರಗೆ ಇಟ್ಟು ನನ್ನನ್ನು ಸಮಾಧಿ ಮಾಡಿ ಅಂತ ಕೇಳ್ಕೊತಾನೆ. ಯಾಕೆ ಕೇಳ್ಕೊತಾನೆ ಆ ರೀತಿ ಅಂತ ಕೇಳಿದ್ರೆ, ಇಡೀ ಭೂಮಂಡಲವನ್ನು ನಾನು ಗೆದ್ದೆ, ಇಲ್ಲಿಂದ ನಾನು ಏನನ್ನೂ ಪಡೆದುಕೊಂಡು ಹೋಗಲಾಗಲಿಲ್ಲ ಅನ್ನೋದನ್ನು ಜನಗಳಿಗೆ ತೋರಿಸಿ, ಹುಚ್ಚು ಹಣದ ಹಿಂದೆ, ಹುಚ್ಚು ಕೀರ್ತಿಯ ಹಿಂದೆ ಅಲಿಬೇಡಿ ಹುಚ್ಚಪ್ಪಗಳಿರ, ಬೇಡ ಅಂತ ಹೇಳಿ ಕೈಯನ್ನು ಹೊರಗಿಟ್ಟು ಹೋಗ್ತಾನೆ. ನಾವು ಬುದ್ಧಿ ಕಲ್ತವಾ?
ಇಲ್ಲ. ICUಲಿದ್ದೀವಿ, ಕಣ್ಮುಂದೆ ಕಾಣ್ತಾ ಇದೆ ಸಾವು. ಆಗಲೂ ಅದೊಂದು ಏನಾಯಿತು ನೋಡ್ಬಿಡೋ, ಮೊನ್ನೆ ಹಾಕಿದ್ನಲ್ಲ ಲಾಟ್ರಿ ಟಿಕೆಟು ಹೊಡಿತೋ ಇಲ್ಲೋ ಅಂತ ಕೇಳ್ತಾನೆ. ಹಾಗಾದರೆ ಏನು ತಗೊಂಡು ಹೋಗೋಕ್ಕಾಗುತ್ತೆ ಅಂತ ಕೇಳಿದ್ರೆ ಕನಕದಾಸರು ಮುಂದಿನ ನುಡಿನಲ್ಲಿ ಹೇಳ್ತಾರೆ, ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳೋ, ಕರುಣಾನಿಧಿ ಕಾಗಿ ನೆಲೆಯಾದಿ ಕೇಶವ ನಿನ್ನ ಕಾಯುವನು ಅಂತಾರೆ. ಎಲ್ಲ ವಚನಗಳಲ್ಲಿ, ಎಲ್ಲ ದಾಸ ಸಾಹಿತ್ಯದಲ್ಲಿ ಈ ನಾಡು ಅತ್ಯಂತ ಶ್ರೀಮಂತವಾಗಿ ನಮಗೆ ಕೊಟ್ಟೋದಂತಹ ವಿಚಾರಗಳನ್ನು ನಾವಿವತ್ತು ಮರಿತಾ ಇದ್ದೀವಿ. ಬೇಡದ ಪಾಶ್ಚಾತ್ಯ ಸಂಸ್ಕೃತಿಗೆ ಮರಳಾಗಿದ್ದೀವಿ. ಅಜ್ಜ ಅವರು ಹೇಳಿದಂತಹ ಉತ್ತಮವಾದ ಖಾದ್ಯ ಇವತ್ತು ನಮ್ಮ ನಾಲಿಗೆಗೆ ರುಚಿ ಬರ್ತಿಲ್ಲ. ಮೃಷ್ಟಾನ್ನವಾಗಿರ್ತಕ್ಕಂಥದ್ದನ್ನು ಇಟ್ಟಿದ್ದೀವಿ. ರೊಟ್ಟಿ ತಿಂದವ ಗಟ್ಟಿಯಾದವ, ಮುದ್ದೆ ಉಂಡವ ನಿರೋಗಿಯಾದವ ಅಂತ ಹೇಳಿದಂಥ ಗಾದೆಯನ್ನು ಬಿಟ್ಟಿದ್ದೀವಿ. ಇಂಥ ಎಲ್ಲ ವಿಚಾರಗಳನ್ನ ನಾವು ಬಿಟ್ಟ ಮೇಲೆ ಏನು ನಮ್ಮ ಮಕ್ಕಳು ಯಾಕೆ ಸರಿ ಹೋಗ್ತಾ ಇಲ್ಲ ಅಂತಂದರೆ, 2 ಮಿನಿಟ್ಸ್ ಮ್ಯಾಗಿ ಅಲ್ಲ. 2 ಮಿನಿಟ್ಸ್ ಮ್ಯಾಗಿ ಆದಮೇಲೆ ಅಪ್ಪನ ಪ್ರೀತಿ 2 ಮಿನಿಟ್ಸ್ ಅಲ್ಲ, ಅಮ್ಮನ ಪ್ರೀತಿ 2 ಮಿನಿಟ್ಸ್ ಅಷ್ಟೇ ಅಲ್ವಾ. ಅಪ್ಪನ ಕೈಯಲ್ಲಿ ಒಂದು ಮೊಬೈಲು, ಅಮ್ಮನ ಕೈಯಲ್ಲಿ ಒಂದು ಮೊಬೈಲು, ಮಗುಗೆ 2 ಮಿನಿಟ್ಸ್ ಮ್ಯಾಗಿ ಅಲ್ದಲ್ಲೇ ಇನ್ನೇನು ಬೇಕು. ಮೊಬೈಲ್ ಬೇಕು. ವಿಜ್ಞಾನದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಅಪ್ಪಿಕೊಳ್ಳಬೇಕು. ಅದು ಯಾವುದು ಬೇಡ ಅಂತ ಹೇಳಿಲ್ಲ, ಎಲ್ಲವೂ ಮಾನವನ ಉನ್ನತಿಗೆ ಆಗಬೇಕು. ಮೊಬೈಲ್ನಲ್ಲಿ ರೀಲ್ಸ್ ಮಾಡ್ತಾನೋ ಅಥವಾ ಬೆಳಗಿನಿಂದ ಸಂಜೆ ತನಕ ಫೇಸ್ಬುಕ್ಕಲ್ಲೋ ಮಗ್ನಳಾಗಿ ತನ್ನ ಗರ್ಭದಲ್ಲಿ ಜನಿಸಿದಂಥ ಕೂಸಿಗೆ 2 ದಿವಸಗಳ ಕಾಲ ಊಟವನ್ನೇ ಹಾಕ್ದಲ್ಲೇ ಅದು ಸತ್ತೋಗಿರ್ತಕ್ಕಂಥ ವಿಚಾರ ನಮ್ಮ ಕಣ್ಮುಂದೆ ಇದೆ. ಕಲಿಯುಗದಲ್ಲಿ ಇರ್ತಕ್ಕಂಥ ವಿಚಾರಗಳು ಒಂದೊಂದೇ ನಮಗೆ ಎಚ್ಚರಿಸಿರ್ತಕ್ಕಂಥದ್ದು ಗೋಚರವಾಗ್ತಿಲ್ವಾ? ಇವುಗಳನ್ನೆಲ್ಲ ನಾವು ಮನನೆಗೆ ತೆಗೆದುಕೊಂಡಾಗ ನಮಗೆ ಹಲವಾರು ಸಂಶಯಗಳು ಉಂಟಾಗ್ತವೆ. ಅಂತಹ ಸಂಶಯಗಳನ್ನೆಲ್ಲ ದೂರ ಮಾಡಬೇಕಾಗಿರ್ತಕ್ಕಂತಹ ಒಂದು ವೇದಿಕೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು. ತಮ್ಮಲ್ಲಿ ಮನಸ್ಸಿನಲ್ಲಿ ಉದ್ಭವವಾಗಿರ್ತಕ್ಕಂಥ ಹಲವಾರು ಸಂಶಯಗಳಿರ್ತವೆ. ಜೀವನ ಧರ್ಮ ಇರ್ಬೋದು, ನಾನು ನಡೆತಿರ್ತಕ್ಕಂಥ ದಾರಿ ಗಮ್ಯವನ್ನು ಮುಟ್ಟುತ್ತಾ ಅಂತ ಕೇಳ್ಕೊಳ್ಳಿ. ಎಲ್ಲರೂ ಡೌಟ್ ಬಂದರೆ ಬನ್ನಿ ಅಜ್ಜನ ಹತ್ರ, ಸರಿಪಡಿಸ್ಕೊಡ್ತಾರೆ. ಆ ಗಮ್ಯದಲ್ಲಿ ಮುಟ್ಟುವುದಕ್ಕೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜ್ಞಾನ ವಿಜ್ಞಾನವನ್ನು ಇರ್ತಕ್ಕಂಥ ಗವಿಯನ್ನು ನಿಮ್ಮಲ್ಲೆಲ್ಲ ಗವಿ ಮಾಡ್ಕೊಳ್ಳಿ. ಅಜ್ಜನ ಕರುಣೆಯಿಂದ, ಸಂತರ ಆಶೀರ್ವಾದದಿಂದ ಆ ಗವಿಯಲ್ಲಿ ಶಿವ ಬಂದು ನೆಲೆಸೋ ದಿನ ದೂರ ಇಲ್ಲ.